ಫ್ರೆಂಡ್ಸ್, ಈ ರೀತಿ ಚಟ್ನಿ ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಇಡ್ಲಿ, ದೋಸೆ, ಪೂರಿ, ಚಪಾತಿಗೆ ಸೂಪರ್ ಆಗಿರುತ್ತೆ. ಹಾಗಾದರೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಈಸಿ ಲೈಫ್ ಇನ್ ಕನ್ನಡ. ನಾನಿವತ್ತು ನೋಡಿ ಒಂದು 2 ಟೊಮೆಟೊನ ತಗೊಂಡಿದ್ದೀನಿ. ಈ ಥರ ಇದನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ತೊಳೆದುಬಿಟ್ಟು ಇದನ್ನು ನೋಡಿ ಈ ರೀತಿ ಒಂದು 4 ಈ ಥರ ಭಾಗ ಮಾಡಿಕೊಂಡು, ನಾನು 2 ಟೊಮೆಟೊ ತೊಗೊಂಡಿದ್ದೀನಿ. ನಿಮಗೆ ಮನೇಲಿ ಜಾಸ್ತಿ ಜನ ಇದ್ದರೆ ಜಾಸ್ತಿ ತೊಗೊಳ್ಳಿ, ನನಗೆ ಸಾಕು. ನಾನು ಮೈನಡಿ 2-3 ಜನ ಇಲ್ಲ, ಅದರಿಂದಾಗಿ ಇಷ್ಟೇ ತೊಗೊತಾ ಇದ್ದೀನಿ. ಇದನ್ನು ಈ ಥರ ಕಟ್ ಮಾಡಿಕೊಂಡು ಇದರಲ್ಲಿ ಹಾಕಿ, ನಂತರ ಒಂದು 3 ಗುಂಡೂರು ಮೆಣಸು ತೊಗೊಂಡಿದ್ದೀನಿ, ಅದನ್ನು ಇದಕ್ಕೆ ಹಾಕಿ, ನಂತರ 2 ಬ್ಯಾಡಗಿ ಮೆಣಸು ತೊಗೊಂಡಿದ್ದೀನಿ, ಅದು ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ. 1 ಇಂಚು ಶುಂಠಿ ತೊಗೊಂಡಿದ್ದೀನಿ, ಅದನ್ನು ಇದಕ್ಕೆ ಹಾಕ್ಕೊಳ್ತೀನಿ. ಒಂದು 4-5 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಬೆಸಳು, ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಅಂದರೆ ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ, ಇದನ್ನು ಕೂಡ ಇದಕ್ಕೆ ಹಾಕ್ಕೊಂಡು, ಇಷ್ಟನ್ನು ಹಾಕ್ಕೊಂಡು ಒಂದು ಟೊಮೆಟೊ ಮುಳುಗುವಷ್ಟು ಸಾಕು, ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಸ್ಟವ್ನಲ್ಲಿಟ್ಟು ಬೇಯಿಸ್ಕೊಂಬರೋಣ. ನೋಡಿ, ಇದನ್ನು ಬೇಯಲಿಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಇದನ್ನು ಬೇಯಲಿಕ್ಕೆ ಇಟ್ಕೊಂಡು ಈ ಥರ ಬೇಯ್ತಾ ಇರಲಿ. ಇದು ತುಂಬ ಚೆನ್ನಾಗಿ ಅಂದರೆ ಸಾಫ್ಟಾಗಿ ಬೇಯಬೇಕಿದೆ, ತುಂಬ ಸಾಫ್ಟಾಗಿದ್ದು ಬೇಯಬೇಕು. ನಿಮಗೆ ಇಷ್ಟ ಇದ್ದರೆ ಎಣ್ಣೆಯಲ್ಲಿ ಬೇಕಾದ್ರೆ ಫ್ರೈ ಮಾಡೋದ್ರು ಮಾಡ್ಕೊಬೋದು. ನಾನಿವತ್ತು ನೀರಿಂದನೇ ಬೇಯಿಸ್ಬಿಟ್ಟು ಮಾಡಿ ನೋಡೋಣ ಅಂತ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಬೇಯಲಿ. ಇದು ನೋಡಿ, ಈಗ ಬೇಯ್ತಾ ಇದೆ. ನೋಡಿ, ಚೆನ್ನಾಗಿ ಬೇಯ್ತಾ ಇದೆ. ಈಗ ಚೆನ್ನಾಗಿ ಇನ್ನೂ ಸ್ವಲ್ಪ ಸಾಫ್ಟಾಗಿ ಬೇಯಲಿ. ನೋಡಿ, ಈಗ ಸಿಪ್ಪೆ ಎಲ್ಲ ಜಾರ್ಕೊಳ್ತಿದ್ದೆ. ನೋಡಿ, ಈಗ ಬೇಯುವಾಗನೇ ಚೆನ್ನಾಗಿ ಇದರಲ್ಲೇ ಬೇಯಲಿ. ಅದು ಒಳಗಿದ ಭಾಗ ಕೂಡ ಚೆನ್ನಾಗಿ ಬೇಯಲಿ. ನೋಡಿ, ನೋಡಿ ಈಗ ಆಗಿದೆ. ಈಗ ಇದನ್ನು ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿಕೊಂಡು ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡೋಣ. ಸ್ವಲ್ಪ ತಣ್ಣಗಾಗಲಿ. ನೋಡಿ, ಈಗ ಸ್ವಲ್ಪ ತಣ್ಣಗಾಗಿದೆ. ಇದನ್ನು ನಾನು ಸಿಪ್ಪೆನೆಲ್ಲ ಹೀಗೆ ಬಿಡಿಸ್ಕೊಳ್ತೀನಿ. ಇದು ಸಿಪ್ಪೆ ಎಲ್ಲ ಈಗ ತೆಕ್ಕೊಂಡು ಬರುತ್ತೆ. ಸ್ವಲ್ಪ ಬಿಸಿ ಕೂಡ ಇದೆ, ಇನ್ನೂ ಸರಿಯಾಗಿ ತಣ್ಣಗಾಗಲಿಲ್ಲ. ಸ್ವಲ್ಪ ಈ ಸಿಪ್ಪೆನೆಲ್ಲ ತೆಕ್ಕೊಂಡು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ನೋಡ್ಕೊಳ್ಳಿ ಫ್ರೆಂಡ್ಸ್, ಕೈ ಬಿಸಿ ಇದೆ. ನಾನು ಸಡನ್ನೇ ತೆಗೆದ್ಬಿಟ್ಟೆ. ಇನ್ನು ಸ್ವಲ್ಪ ತಣ್ಣಗಾದ್ಮೇಲೆ ತೆಗೀರಿ ನೀವು. ಆಮೇಲೆ ಇದನ್ನೆಲ್ಲ ಸಿಪ್ಪೆ ಬಿಡಿಸ್ಕೊಳ್ಳಿ. ಆಗ ಈಗ ಬೆಂದಿರೋ ಮೆಣಸಿನ್ಕಾಯಿ ಇದು ಏನು ನಾನು ಹಾಕಿದೆ ಅದ ಎಲ್ಲನೂ ಇದಕ್ಕೆ ಹಾಕ್ಕೊಳ್ಳಿ. ಎಲ್ಲನೂ ಇದಕ್ಕೆ ಹಾಕ್ಕೊಂಡು, ನಾನು ಇನ್ನೊಂದು ಇದಿದೆ ಅದನ್ನು ಹಾಕ್ಕೊಳ್ತೀನಿ. ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಇದು ಸೊಪ್ಪು ಹಾಕಿದ್ದೀನಿ. ಇಷ್ಟನ್ನು ತೊಳೆದಿಟ್ಕೊಂಡು ಇದನ್ನು ಇದಕ್ಕೆ ಹಾಕ್ತೀನಿ. ಸ್ವಲ್ಪ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಅಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಚಿಕ್ಕದೊಂದು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇಷ್ಟ ಇದ್ದರೆ ಬೆಲ್ಲ ಹಾಕಿ, ಬೇಡ ಅನ್ನೋರು ಸ್ಕಿಪ್ ಮಾಡಿ ಫ್ರೆಂಡ್ಸ್. ಈಗ ಇಷ್ಟು ಸ್ವಲ್ಪ ತಣ್ಣಗೆ ಇದೆ, ಬಿಸಿ ಆಗಿದ್ದಾಗ ಹಾಕ್ಬಿಡಿ. ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಂಡ್ಬರೋಣ. ಚಟ್ನಿ ರೆಡಿ ಇದೆ ಫ್ರೆಂಡ್ಸ್. ನೋಡಿ, ಚಟ್ನಿಗೆ ರುಬ್ಕೊಂಡು ಬಂದಿದ್ದೀನಿ, ಈ ಥರ ರುಬ್ಬಿದ್ದೀನಿ. ಈಗ ಚಿಕ್ಕದಾಗಿ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ, ಅದರಲ್ಲೇ ಇರೋದು ಟೇಸ್ಟು. ನಾನೀಗ ಬಾಣಲಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಸ್ವಲ್ಪ ಎಣ್ಣೆ ಹಾಗೆ ಬಿಸಿ ಆಗಲಿ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೀನಿ.
ಈಗ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಸಾಕು, ಕರಿಬೇವು ಇಷ್ಟು ಫ್ರೈ ಆದರೆ ಸಾಕು. ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಈಗ ನಾವು ಹಾಕೊಂಡು ಚಟ್ನಿನ ಇದಕ್ಕೆ ಹಾಕ್ಕೊಳ್ಳೋಣ. ಎಲ್ಲ ಹಾಕಿ ಇದಕ್ಕೆ ಮಿಕ್ಸ್ ಮಾಡಿ. ಆಯಿತು, ಚಟ್ನಿ ರೆಡಿ ಇದೆ ಫ್ರೆಂಡ್ಸ್. ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಇಷ್ಟ ಆದರೆ ಪ್ಲೀಸ್ ನಿಮ್ಮ ಫ್ರೆಂಡ್ ಸರ್ಕಲ್ ಕೂಡ ಶೇರ್ ಮಾಡಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಿದೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಇನ್ನಷ್ಟು ಈಸಿ ರೆಸಿಪಿಗೋಸ್ಕರ ಈಸಿ ಲೈಫ್ ಇನ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ.